ಎರಡು ಎತ್ತಿನ ಮ್ಯಾಗ ನಿಮ್ ಏನ್ ಕುಂಟಿ ಕೂರ್ಗಿ ಅದಾವಲ್ಲ ಇವನ್ನೆಲ್ಲ ಮೆಕನೈಸ್ ಮಾಡಕತ್ತೀವಿ. ನಾವು 8 ಮಂದಿ ಇರ್ತೇವೆ. ಮತ್ತೆ ಈ 8 ಮಂದಿನೇನು ಉಪ್ಪಿನಕಾಯಿ ಹಾಕೋದೈತೆ ಹೆರಚಿ. ಅದಕ್ಕ ಇವು ₹2 ಮೇವು ತಿಂದು ಅಂದ್ರ ಸಗಣಿ ಮೂತ್ರ ಕೊಡ್ತಾವ. ಕೊಲ್ಲಾಪುರ ಜಿಲ್ಲಾದಾಗ ಒಂದು ಊರಾಗ 3-4 ಸಹಿತ ಜವಾರಿ ಆಕಳು ಇದ್ದಿದ್ದಿಲ್ಲ. ಈ ಸದ್ದ 75-80% ಮನೆಗಳೊಳಗೆ ಎಲ್ಲರ ಮನ್ಯಾಗೂ ಜವಾರಿ ಆಕಳ ಎಲ್ಲರೂ ತಂದಾರ. ಯಾಕಂದ್ರೆ ಎಲ್ಲರಿಗೆ ಅನುಭವ ಬಂತದು ಯಾಕೆ ಇರ್ಬೇಕಿದು ಅಂತ. ಅದ್ರ ಹಾಲ, ಮೊಸರ, ಮಜ್ಜಿಗೆ, ತುಪ್ಪ, ಆಮ್ಯಾಗ ಗೋಮಯ, ಗೋಮೂತ್ರ ಇವೆಲ್ಲ ಕೆಲ್ಸಕ್ಕೆ ಬರೋದು. ಹೆಂಗ್ ಬರ್ತಾವನ್ನ ಅವ್ರಿಗೆ ಅನುಭವಕ್ಕೆ ಬರಾಕತ್ತ. ಅದಕ್ಕೆ ತಾವು ಈ ವರ್ಷ ಆಕಳ ತಂದು ಕಟ್ಕೋರಿ. ಮತ್ ಮುಂದ್ ವರ್ಷ ನಾನು ನೋಡಾಕ್ ಕರೀರಿ ಬರ್ತೀನಿ, ಎಲ್ಲರ ಮನೆಗೆ ಬರ್ತೀನಿ ಬೇಕಂದ್ರೆ. ಆದ್ರ ತಂದು ಕಟ್ಟಿಲ್ಲ ಕರೀರಿ. ಮತ್ತ ಈಗ ಅವ್ರೇನು ಎತ್ಕೊಳ್ಳೋರು ತಂದಿದ್ರಲ್ಲ, ಎತ್ಕೊಳ್ಳೋರು ಎಲ್ಲರೂ ಪ್ರಶಂಸೆಗೆ ಪಾತ್ರ. ಟ್ರ್ಯಾಕ್ಟರ್ ಗ್ಯಾಂಗ್ನಾಗ ಎತ್ಕೊಳ್ಳೋರು ಎಲ್ಲಿ ಉಳಿತಾರೆ, ಎಲ್ಲ ಹರ್ಕೊಂಡು ಹೋಗ್ಯಾರ ಹೊಳ್ಯಾಗ. ಆದ್ರ ಅವ್ರು ಏನೋ ಉಳಿಸ್ಕೊಂಡಾರ. ಎತ್ಗಳು ಉಳಿಬೇಕು. ನನ್ನ ಹತ್ರ ಎಷ್ಟು ಇರ್ಬೇಕಂತೀರಿ ಎತ್ಗಳು ಹೇಳ್ರಿ ನೋಡುನು. ನಿಮ್ ಇಡೀ ಊರಾಗಿಲ್ಲ ಅಟ್ ಎತ್ಗಳನ್ನ ಒಬ್ಬನ ನೋಡ್ಕೊಳಕತ್ತೀನಿ. 200 ಜೋಡಿ ಅದ, 200 ಅದಾವ ನನ್ನ ಹತ್ರ. 100 ಜೋಡಿ ಮ್ಯಾಗ ಅದಾವ ನನ್ನ ಹತ್ರ. ನೀವ್ ಯಾರ ರೈತರು ಮಾರಾಟ ಮಾಡಬಾರ್ದು. ಮತ್ತ ಹೋರಿಗಳದಾವ ಎಲ್ಲ ನಾನು ಮಾರಾಟ ಮಾಡಂಗಿಲ್ಲ. ಹೊಳ್ಳಿ ನೀವ್ ಎಂದ ಬ್ಯಾಡ್ ಆಕೈತ ಅಂತಂದು ಮಠಕ್ಕ ಮುಟ್ಟಿಸ್ತೀವಿ ಅಂತ ಹೇಳ್ರಿ. ನೀವ್ ಎಷ್ಟು ಮಂದಿ ಅದೇರಿ ಅಷ್ಟು ಮಂದಿಗೆ ಒಂದೊಂದ್ ಜೋಡಿ ಎತ್ತುಗಳು ಕುಡಿಸ್ ಜವಾಬ್ದಾರಿ ನಾನು ದುಡಿಸ್ಕೋಬೇಕವ. ಈ ಸದ್ ನಾನು ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ತೆಗ್ದೇನ್ ಮಠದಾಗ. 2 ಎತ್ತಿನ ಮ್ಯಾಗ ನಿಮ್ ಏನ್ ಕುಂಟಿ ಕೂರ್ಗಿ ಅದಾವಲ್ಲ ಇವನ್ನೆಲ್ಲ ಮೆಕನೈಸ್ ಮಾಡಕತ್ತೀನಿ. ಅವಕ್ಕ ಬಾಲ್ ಬೇರಿಂಗ್ ಕುಡಿಸೋದು, ಜಾಯಿಂಟ್ ಕುಡಿಸೋದು, ಆಮ್ಯಾಗ ಫೀಲ್ ಹಚ್ಚೋದು, ಎತ್ತಿಂದ ರೋಟಾವೇಟರ್ ಮಾಡಕತ್ತೀನಿ. ನೀವು ಟ್ರ್ಯಾಕ್ಟರ್ ರೋಟರ್ ಇಲ್ಲ ನಿಮ್ದು, ನಾ ಎತ್ತಿನ ರೋಟರ್ ಮಾಡಕತ್ತೀನಿ. ಯಾಕಂದ್ರೆ ಎತ್ತುಗಳನ್ನ ಉಳಿಸ್ಬೇಕಲ್ಲ, ಇರ್ಲಿಲ್ಲ ಅಂದ್ರೆ ಎತ್ತುಗಳು ಉಳಿದಿಲ್ಲ. ನಾವು ಎತ್ತುಗಳಿಗೆ ಒಳ್ಳೆ ಉಪಕರಣಗಳನ್ನು ಮಾಡ್ಲಿಲ್ಲ ಅಂದ್ರೆ ಉಳಿದಿಲ್ಲ. ಅದಕ್ಕೆ ನಮ್ ಎತ್ತಿ ಕೆಲಸ ಕೊಡ್ಬೇಕು. ಎತ್ತಿ ಕೆಲಸ ಕೊಟ್ರೆ ಅದು ತಿಂದು ಖಾಲಿ ಇಲ್ರಿ. 10 ಕಿಲೋ ಸಗಣಿ ಕೊಡದತ್ತಿ. 10 ಕಿಲೋ ಸಗಣಿ ಕೊಡದೈತಿ. ನೀವೇನ ಮಾಡ್ರಿ ಬಿಡ್ರಿ, ಸಗಣಿ ಕೊಡದೈತಿ. ಅದಕ್ಕ ಎತ್ಗಳು ನಮ್ಮ ಎಲ್ಲರ ಮನ್ಯಾಗ ಮತ್ ಬರ್ಬೇಕು ಅನ್ನೋ ದೃಷ್ಟಿ. ನೀವೇಂತ ಯಾರು ನೋಡ್ಕೊಳ್ಳೋದ್ರಿ? ಅಪ್ಪಗಳ ಮನ್ಯಾಗ ಮಂದಿನ ಇಲ್ಲ. ಎಷ್ಟ್ ಮಂದಿ ಇದ್ರಿ? ನಾವ 8 ಮಂದಿ ಮನ್ಯಾಗ. ಮತ್ತಾರ ಅದಾರ? ನಾವು 8 ಮಂದಿ ಇರ್ತಾರ. ಮತ್ ಈ 8 ಮಂದಿನೇನು ಉಪ್ಪಿನಕಾಯಿ ಹಾಕೋದೈತೆ ಹೆರಚಿ. ಅವಕ್ಕೇನ್ ಹತ್ತಾವ್ರಿ? ಒಂದ್ ದೊಡ್ಡಿ ಕಟ್ಟಿ ಬಿಡ್ರಿ, ಒಂದ್ ಬಾದಲಿ ಮಾಡ್ರಿ, ನೀರ ಮೇವ ಅದ್ರಾಗ ಹಾಕಿ ಬಿಡ್ರಿ, ಹಿಂದಾಟ ತಂತಿ ಬೇಲಿ ಮಾಡ್ಬಿಡ್ರಿ. ಎಲ್ಲಿ ಸುಡ್ಗಾಡಕ್ ಹೋಗಿ ಹೋಗ್ನಿ, ಅಲ್ಲೇ ಕುಡಿತಾವ್ ನೀರ, ಅಲ್ಲೇ ತಿಂತಾವ್ ಮೇವ, ಒಳಗ್ ತಿರುಗಾಡ್ತಾವ್. ನೀ ಹಾಕ್ಬೇಕು ದಿವ್ಸ ಎಲ್ಲ ಅವಕ್ರ ಸಲುವಾಗಿ. ಯಾವಾಗ ನಿನ್ಗೆ ಅನಿಸ್ತಂದ್ರ ತಿಂಗಳಿಗೊಮ್ಮೆ ಸಗಣಿ ತೆಗಿ, ತಿಂಗಳಿಗೊಮ್ಮೆ. ಈಗ ನಾವ್ ಅದನ್ನು ಸಹಿತ ಬಾಳ ಸುಲಭ ಮಾಡಿವ್ ರೈತರಿಗೆ. ದಿನ ಸಗಣಿ ತೆಗಿಯಂಗಿಲ್ಲ, ಅವ್ರು ಕಟ್ಟಂಗೆ ಇಲ್ಲ. ಕರ್ಗಳಿದ್ದು ಅಂದ್ರೆ ಒಂದ್ರಾಗ ಹಾಕಿ ಬಿಡ್ರಿ, ಆಕಳುಗಳು ಒತ್ತಾಗ ಹಾಕಿ ಬಿಡ್ರಿ. ನೀವು ಹಾಲು ಹಿಂಡಾಗಿ ಅಡ್ಡನ್ನು ಅಟ್ಟು ಕುಡಿಸ್ರಿ, ಕುಡಿಸಿ ಅವಕ್ಕೂ ಹೊಟ್ಟೆ ತುಂಬ ಕುಡಿಸ್ರಿ, ಇದಕ್ಕೂ ಹೊಟ್ಟೆ ತುಂಬ ಉಣಿಸ್ರಿ. ಉಣಿಸಿ ಅವ್ನ ಮತ್ತೆ ಹೊಳ್ಳಿ ಅವಕ್ರ ಅಡ್ಡದಾಗ ಹಾಕಿ ಬಿಡ್ರಿ. ನಿಮ್ಗೆ ಒಟ್ಟ ಕೆಲಸ ಇಲ್ಲ ನೋಡ್ರಿ. ಕೆಲಸ ಇಲ್ದಾಗ ನೀವು ಎಂದು ಹೊಲ್ದಾಗ ಕೆಲಸ ಮಾಡೋದು ಎತ್ತುಗಳು ಬಿಟ್ಕೋರಿ, ಕೆಲಸ ಮಾಡ್ಕೊಂಡು ಬರ್ರಿ. ಮೊದಲು ಒಂದ್ ಜೋಡಿ ಎತ್ತುಗಳು 4 ಎಕರೆ ಕೆಲಸ ಮಾಡ್ತಿದ್ವು ಅಂದ್ರ ಈಗ ಅದೇ ಒಂದ್ ಜೋಡಿ ಎತ್ತುಗಳು 8 ಎಕರೆ ಹೆಂಗ ಕೆಲಸ ಮಾಡಕ್ ಸಾಧ್ಯ ಅನ್ನೋದ್ರ ಸಲುವಾಗಿ ನಾವೀಗ ಕೆಲವೊಂದು ಉಪಕರಣಗಳನ್ನ ತಯಾರು ಮಾಡೋ ಪ್ರಯತ್ನ ಮಾಡಕತ್ತೀವಿ. ಕೆಲವೊಂದಾಗ್ಯಾವ, ಕೆಲವೊಂದು ಮಾಡ್ತೀವಿ, ಮಾಡ್ಬೇಕಂತೈತಿ. ಎಲ್ಲ ಎತ್ತುಗಳಿಗೆ, ಎಲ್ಲ ರೈತರ ಮನೆಗೆ ಮುಟ್ಬೇಕು. ಮತ್ತ ಹೊಳ್ಳಿ ರೊಕ್ಕ ತಿಂದು ಹೆರೆಣ್ಣೆ ಹಾಕ್ತದ. ಇವು ಮೇವು ತಿಂದು ಹೆಂಡಿ ಆಗ್ತಾವ. ಹೆರೆಣ್ಣೆ ಏನ್ ನೀವೇನ ಹೊಲಕ್ ಹಾಕ್ತೀರ? ಹೆರೆ ಎಣ್ಣೆ ಅಂದ್ರೆ ಗೊತ್ತಾಕತ್ತಿಲ್ಲ ನೀವು? ಆ ಸುಟ್ಟ ಆಯಿಲ್ ಹೆರೆಣ್ಣೆ ಅಂತಾರ. ನಿಮ್ಗ ಈಗ ಎಲ್ಲಿ ಕಣ್ಣನ್ನು ಹೋಗ್ಯಾವ ನಿಮ್ಮ ಈಗ. ಅದಕ್ಕ ಇವು ₹2 ಮೇವು ತಿಂದು ಅಂದ್ರ ಸಗಣಿ ಮೂತ್ರ ಕೊಡ್ತಾವ. ಅವೇನ್ ಬೇಡ ಹೇಳುದಿಲ್ಲ ನೀ. ಮತ್ತ ನಮ್ಮ ಹತ್ರ ಟ್ರ್ಯಾಕ್ಟರ್ ಇಲ್ಲ ತಂದ್ಬೇಡ್ರಿ ನೀವು. 8 ಟ್ರ್ಯಾಕ್ಟರ್ ಅದಾವ. ನಾನು ಅವಕ್ ಕೆಲಸ ಅದಾವ, ಅವ್ರ ಕೆಲಸ ಒಂದ್ ಮಾಡೋಣ. ಆದ್ರ ಹೊಲದಾಗ ನಾ 6-8 ಇಂಚಿನ ಕೆಳಗೆ ಒಟ್ಟ ಯಾವ ಗಳೇನು ಇಳಿಸ್ಬಿಡ್ಬೋದು.
ಯಾಕಂದ್ರೆ ಯಾವ ಬೆಳೆ ಮೇರೂ ಇದಕ್ಕಿಂತ ಕೆಳಗೆ ಹೋಗಕ್ ಸಾಧ್ಯನೇ ಇಲ್ಲ. ನೀವು ಮಾಡಿ ನೋಡ್ರಿ, ಎಕರೆಕ್ಕೆ 28 ಕ್ವಿಂಟಲ್ ಗೋಧಿ ಬೆಳಿತೀನ, ಎಕರೆಕ್ಕೆ 60ರಿಂದ 70 ಟನ್ ಕಬ್ಬು ಬೆಳಿತೀನ. ಚಲೋ, ನಿಮಗೆ ಯಾಕೆ ಆಗುದಿಲ್ಲ? ಆಗ್ತೈತಿ, ಮಾಡ್ರಿ. ನಮಸ್ಕಾರ.